ನಮಸ್ಕಾರ ಸ್ನೇಹಿತರ. ನಮ್ದು 35 ಕ್ಲಾಸ್ಗಳನ್ನ ಮುಗಿದು ಈಗ 36ನೇ ಕ್ಲಾಸ್ ಅಲ್ಲಿ ನಾವು ಪ್ರಾರಂಭವನ್ನ ಮಾಡಿದೀವಿ. ಓಕೆನಾ. ಇದು ನಿಮಗೆ ಆ್ಯಪ್ ಅಲ್ಲಿ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇ ಸ್ಟೋರ್ ಅಲ್ಲಿ ನಿಮ್ಗೆ ಆ್ಯಪ್ ಅನ್ನ ಇರುತ್ತೆ. ಅಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನ ದೊರೆಯುತ್ತೆ. ಅದು ಪ್ರೊಸೀಜರ್ ಹೇಗೆ ಏನೇ ಅಂತ ಲಾಸ್ಟ್ ಎಂಡ್ ಅಲ್ಲಿ ನಮ್ಮ ಕ್ಲಾಸ್ ಮುಗಿದ ಕೂಡಲೇ ಹೇಳ್ತೀನಿ. ಹಾಗೆ ಹೋಗಿ ನೀವು ಕ್ಲಾಸ್ಗಳನ್ನ ಕೇಳ್ಬೋದು. ನೀವು ಹೇಳ್ತಾ ಇರುವಂತ KS ವರೆಗೂ ನೀವು ಏನಪ್ಪಾ ಅಂತಂದ್ರೆ ಆರಾಮಾಗಿ ನಿಮ್ದು ಯಾವುದೇ ಮ್ಯಾಗಝಿನ್ಸ್ ಗಳನ್ನ ಓದದೆ ಕ್ಲಾಸ್ ಅಷ್ಟು ಕೇಳಿದ್ರು ಸಾಕು. ನೀವು ಆರಾಮಾಗಿ ನೋಟ್ಸ್ ಗಳನ್ನ ಮಾಡ್ಕೊಳ್ರಿ. ನಾವು ಇಲ್ಲಿ ಕರೆಂಟ್ ಅಫೇರ್ಸ್ ಜೊತೆಗೆ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ GKನೂ ಕೂಡ ಕವರ್ ಮಾಡ್ತಾ ಇದೀವಿ. ಕರೆಂಟ್ ಅಫೇರ್ಸ್ ಜೊತೆಗೆ GK ಕೂಡ ಕವರ್ ಮಾಡ್ತಾ ಇದೀವಿ. ಈ GK ಅಲ್ಲಿ ಪ್ರಶ್ನೆಗಳನ್ನ ಬರ್ತಾ ಇದಾವೆ. ಅದಕ್ಕಾಗಿ ನಾನು ನಿಮಗೆ ಹೇಳುವಂತದ್ದೇನು, ಯಾರೆಲ್ಲ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಯಾರೆಲ್ಲ ಆ್ಯಪ್ ಅನ್ನ ಡೌನ್ಲೋಡ್ ಆಗಿಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರ PDF ನಿಮಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ. ಓಕೆ. ಈಗ ನಾವು ಏನ್ ಮಾಡೋಣಪ್ಪ ಅಂತಂದ್ರ ಈ ಟಾಪಿಕ್ ಅನ್ನ ತಗೊಳ್ಳೋಣ. ಇವತ್ತು ರಕ್ಷಣೆಯ ಬಗ್ಗೆ ನಾವು ಏನ್ ಮಾಡ್ಕೊಂಡಿದೀವಿ ಅಂತಂದ್ರೆ ದಿನನಿತ್ಯ ಒಂದು ಟಾಪಿಕ್ ಅಂತೇಳಿ ಈ ರಕ್ಷಣೆ ಬಗ್ಗೆ ತಗೊಂತಾ ಇದೀವಿ. ಕ್ಲಾಸ್ ಅಲ್ಲಿ ಏನದ ಜಾಸ್ತಿ ಡೆಪ್ತ್ ಆಗಿ ಹೋಗ್ತದ. ಇಲ್ಲಿ ಏನಾಗ್ಯದಪ್ಪ ಅಂತಂದ್ರ ನಿಮಗೆ ಒಂದು ಕಾನ್ಸೆಪ್ಟ್ ಮೇಲೆ ಮಾತ್ರ ತಗೊಂಡಿರುವಂತದ್ದು. ಇನ್ನ ಇದಕ್ಕಿಂತ ಆಳವಾಗಿ ಮತ್ತು ವಿವರಣೆಯಾಗಿ ಇನ್ನೂ ಹೆಚ್ಚಿನದು ಬೇಕು ಅಂತಂದ್ರ ನೀವು ಕರೆಂಟ್ ಅಫೇರ್ಸ್ ಕ್ಲಾಸಿಗೆ ಜಾಯಿನ್ ಆಗಿ. ಓಕೆ. ಭಾರತದಲ್ಲೇ ತಯಾರಾದ C-296 ಸಾರಿಗೆ ವಿಮಾನ ಅಂತೇಳಿ ಇದು ಭಾರತ ಮತ್ತು ಸ್ಪೇನ್ ನೆನ್ಪಿಟ್ಕೊಡ್ರಿ. ಅವ್ರು ಹೇಳಾಗತ್ತನ ಭಾರತಕ್ಕೆ ಸಂಬಂಧಪಟ್ಟಿರುವಂತದ್ದು. ಈ ಗುಜರಾತ್ ನಲ್ಲಿ ವಡೋದರ ಅಂತ ಬರ್ತದ. ಏರ್ ಬಸ್ ಟಾಟಾ ಅಂತೇಳಿ ವೆಡ್ ಇಂಡಿಯಾ ಅಂತೇಳಿ ಬರುವಂತದ್ದು. ಈ ವಿಮಾನ ಸೆಪ್ಟೆಂಬರ್ದಲ್ಲಿ ಏನಾಗಿದೆ ಸಿದ್ಧವನ್ನ ಗೊಳಿಸಿರುವಂತದ್ದು. ಇದ್ರದ್ದು ಹೆಸರು ಕೇಳಿದ್ರು ಅಂತಂದ್ರೆ ಏನು, ಗುಜರಾತ್ ನಲ್ಲಿ ಎಲ್ಲಿ ಅಂದ್ರೆ ವಡೋದರ. ಸರ್ ಅಲ್ಲಿ ಯಾಕ್ರಿ ಅಂತಂದ್ರೆ ಅವರು ಸ್ಪೇನ್ ದವರು ಕೂಡ ನಮ್ಮಲ್ಲೇ ಇದನ್ನ ಮಾಡಾಕತ್ತಿದ್ದಾರೆ, ತಯಾರು ಮಾಡಾಕತ್ತಾರೆ. 2 ಎಂಜಿನ್ ಸಾರಿಗೆ ಹೊಂದಿರುವಂತದ್ದು. ಇದು 13 ಗಂಟೆಗಳ ಕಾಲ ಹಾರಾಟವನ್ನ ಮಾಡುತ್ತೆ. 13 ಅವರ್ಸ್ ಓಕೆ ಹಾರಾಟವನ್ನ ಮಾಡುತ್ತೆ. ಇನ್ನು ನೆಕ್ಸ್ಟ್ ಈ ತರ ಇಡ್ತೀನಿ, ಇಲ್ಲಿ ಏನಾದ್ರು ಬರೆದಿತ್ತ ಇಲ್ಲೇ ಬರೆದಿರ್ತೀನಿ. ಯಾಕ ಸ್ಪೇನ್ ದೇಶದ ಏನಿದೆಲ್ಲ CASA ಅಂತ ಬರ್ತದ. ಇವನ್ನ ಸಂಸ್ಥೆ ವಿನ್ಯಾಸಗೊಳಿಸಿರುವಂತದ್ದು. ಪ್ರಸ್ತುತ ಏರ್ ಬಸ್ ಅಂತ ಬರುತ್ತೆ. ಓಕೆ. ಏರ್ ಬಸ್ ಏನಾಗುತ್ತೆ ಕಂಪನಿ ಭಾಗವಾಗಿರುವಂತದ್ದು. ಏರ್ ಬಸ್ ಅದು ಯಾವುದು ಈಗೇನು ನಾವು ಇದು CASA ಅಂತ ಕರಿತೀವಲ್ಲ ಅದನ್ನ ಯಾರ ಜೊತೆಗೆ, ಇದು ಕಂಪನಿಯ ಭಾಗವಾಗಿದೆ ಏರ್ ಬಸ್ ಜೊತೆಗೆ. ಭಾರತದ ಒಪ್ಪಂದ ಯಾವಾಗ ಆಗೈತಪ್ಪ ಅಂದ್ರೆ 2021ರಲ್ಲಿ ಒಪ್ಪಂದಗಳನ್ನ ಆಗಿದಾವ. ಎಷ್ಟು ಅಂತಂದ್ರೆ 56 ವಿಮಾನಗಳ ಒಪ್ಪಂದ ಆಗೈತೆ. ಎಷ್ಟು ಕೋಟಿಗೆ ಅಂದ್ರೆ 21,935 ಕೋಟಿಗೆ ಈ ಮೊತ್ತದ ಒಪ್ಪಂದ ಆಗೈತೆ. 16 ವಿಮಾನಗಳು ಸ್ಪೇನ್ ನಲ್ಲೇ ಏನಾಗ್ತದಪ್ಪ ಅಂತಂದ್ರೆ ಸ್ಪೇನ್ ಅಲ್ಲಿ ಏನಾಗತ್ತ ತಯಾರಾಗತ್ತ. ಉಳಿದ ವಿಮಾನಗಳು ಸ್ಪೇನ್ ದಿಂದ ಏನದ ಪಡೆದು ಉಳಿದ 40 ವಿಮಾನಗಳು ಎಲ್ಲಿಯಪ್ಪ ಅಂದ್ರೆ ಭಾರತದಾಗ ಆಗ್ಬೇಕು. ಆ ಭಾರತದಾಗ ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಲಿಮಿಟೆಡ್ ಅಲ್ಲೇ ಆಗ್ಬೇಕು. ಓಕೆ. ಈಗ ನಮ್ದು ಸ್ಟಾರ್ಟ್ ಮಾಡೋಣ. ಇದು ಮೇಡ್ ಇನ್ ಇಂಡಿಯಾ ಬಂತ್ ನೋಡ್ರಿ. ಮೇಡ್ ಇನ್ ಇಂಡಿಯಾ ಅಂತಂದ್ರ ವಿದೇಶರು ನಮ್ಮಲ್ಲಿ ಏನಾಗತ್ತೈತಿಪ್ಪ ಅಂತಂದ್ರ ಇದನ್ನ ಕಾರ್ಯರೂಪದಲ್ಲಿ ಅಥವಾ ತಯಾರಿಕೆಯನ್ನ ಬರುತ್ತೆ. ಯಾವುದು C-295 ಅಂತೇಳಿ ಬರುತ್ತೆ. ಈ ಸೆಪ್ಟೆಂಬರ್ 2026ರಲ್ಲಿ ಮೊದಲ ವಡೋದರ ಗುಜರಾತ್ ನಲ್ಲಿ ಇದು ಏರ್ ಬಸ್ ಟಾಟಾ ಫೈನಲ್ ಅಂದ್ರ ಅಸೆಂಬ್ಲಿ ಏನ್ ಮಾಡಿದೆ. ಹಂಗಿತ್ತಂದ್ರೆ ಇಲ್ಲಿ 26 ಬಂದಾವಂತ ಅರ್ಥ ಆಯ್ತಾ. 16 ಕೂಡ ನಮ್ಮ ಭಾರತಕ್ಕೆ ಬಂದಾವ. ಇನ್ 40 ಏನದಾವಲ್ಲ. ಸೊ ಈಗ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಇದರದ ಬಜೆಟ್ 21,935 ಕೋಟಿ ರೂಪಾಯಿ ಒಪ್ಪಂದ. 2021 16 ವಿಮಾನ ಅಲ್ಲಿ ಹೇಳ್ಯಾರ, 40 ವಿಮಾನ ನಮ್ಮಲ್ಲಿ. ಇದು ಒಂದು ಕಾರ್ಯಾಚರಣೆಗಾಗಿ ಅಥವಾ ವಿನ್ಯಾಸಗೊಳಿಸಿರುವಂತದ್ದು. ಎಂಜಿನ್ ಮತ್ತು ಟರ್ಬೋ ಅಥವಾ ಯುದ್ಧ ತಂತ್ರಜ್ಞಾನ ಸಾರಿಗೆ ವಿಮಾನದಲ್ಲಿ ಭಾರತೀಯ ವಾಯುಪಡೆ ಇದನ್ನ ಸಾಮರ್ಥ್ಯವನ್ನ ಹೆಚ್ಚಿಸುವ ಗುರಿಯನ್ನ ಹೊಂದಿರುತ್ತೆ. ಈ ವಿಮಾನದ C-295 ಅಂತ ವಿಮಾನ ಏನಿದೆಲ್ಲ ಇದು IAF ಅಂತ ಬರ್ತದೆ. ಹಳೆಯ ಬ್ರಿಟಿಷ್ ಮೂಲಕ ಅವರು ಅಂತೇಳಿ 748 ಸಾರಿಗೆ ವಿಮಾನವನ್ನ ಬದಲಾಯಿಸಲು ಈ ಭಾರತ ಏನ್ ಮಾಡೈತಿ ಸ್ಪೇನ್ ಜೊತೆಗೆ ಒಪ್ಪಂದವನ್ನ ಮಾಡ್ಕೊಂಡೈತಿ. ಓಕೆ. ಇದನ್ನೊಂದು ನೆನಪಿಟ್ಕೊಡ್ರಿ. ಈಗ ಪಾಲುದಾರಿಕೆ ಉನ್ನತ ಅಥವಾ ಯಾವುದು ಇಲ್ಲಿ ಕೇಳಿದ್ರು ಅಂದ್ರ ಅವರು 748 ಅಂದ್ರ ಇದು UK ಇದರ ಬದಲಿಗೆ ಇತ್ತೀಚೆಗೆ ಯಾವುದನ್ನ ತರ್ತಾ ಇದ್ದಾರೆ ಅಂತ ಕೇಳಿದ್ರೆ C-295 ಸಾರಿಗೆ ವಿಮಾನ ತರಾಗತ್ತೆ. ಸಾರಿಗೆ ಅನ್ನೋದು ಅಲ್ಲೇ ಬಳಕೆ ಮಾಡಿದಾರಲ್ಲ, ಎತ್ಕೊಂಡು ಆ ಕಡೆಯಿಂದ ಈ ಕಡೆ ಯಾವುದೇ ವಿಚಾರಗಳಲ್ಲಿ ಆಗಿರ್ಬೋದು, ಅಥವಾ ಮಳೆ ಬಂದಾಗ ಆಗಿರ್ಬೋದು, ಅಥವಾ ಯುದ್ಧಗಳು ನಡೆದಾಗ ಆಗಿರ್ಬೋದು, ಅದು ಬಳಕೆ ಮಾಡ್ಕೊಂತಾರೆ. ಓಕೆ. ಆರ್ಥಿಕ ವ್ಯಾಪಾರ ಸಹಕಾರ ಯುರೋಪಿಯನ್ ಒಕ್ಕೂಟ ಭಾರತ 6ನೇ ಅತಿ ದೊಡ್ಡ ವ್ಯಾಪಾರ ಪಾಲುದಾರಿಕೆ ಸ್ಪೇನ್ ಜೊತೆಗೆ ಸಂಬಂಧ ಆಗಿದೆ. 2024 ದ್ವಿಪಕ್ಷೀಯ ವ್ಯಾಪಾರ ಇಲ್ಲಿ USD 9.32 ಶತಕೋಟಿಯಷ್ಟು ತಲುಪಿರುವಂತದ್ದು. ಇನ್ನು ಭಾರತ ಮತ್ತು ಸ್ಪೇನ್ ದೇಶದಲ್ಲಿ 16ನೇ ಅತಿ ದೊಡ್ಡ ಹೂಡಿಕೆ ಪಾಲುದಾರ. USD 4.29 ಶತಕೋಟಿಯಷ್ಟು FDI ಅಂತ ಬರ್ತದೆ. ಓಕೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಹೊಂದಿರುವಂತದ್ದು. ಭಾರತ ಸ್ಪೇನ್ ರಫ್ತು ಮಾಡುವಂತ ಪ್ರಮುಖ ವಸ್ತುಗಳ ಖನಿಜಗಳ ಇಂಧನ ಅಥವಾ ರಾಸಾಯನಿಕ ಉತ್ಪನ್ನಗಳು ಕಬ್ಬಿಣ. ಭಾರತ ಏನ್ ಮಾಡಾಕತೈತಿ ಸ್ಪೇನಿಗೆ ಕಳ್ಸಾಕತೈತಿ. ಅದ್ರಾಗ ಎಷ್ಟನೇದು ಭಾರತ ರಫ್ತು ಮಾಡ್ತಾ ಇರುವಂತದ್ದು ಏನೇನು ಖನಿಜಗಳು, ರಾಸಾಯನಿಕ, ಕಬ್ಬಿಣ, ಉಕ್ಕು, ಜವಳಿ, ಯಂತ್ರೋಪಕರಣಗಳು ನಾವು ಏನ್ ಮಾಡಾಕತ್ತೀವಿ ಸ್ಪೇನಿಗೆ ಕಳ್ಸಾಕತ್ತೀವಿ. ಹೌದಾ. ಇನ್ನೊಂದು ಸಾಂಸ್ಕೃತಿಕ ಮತ್ತು ರಾಜತಾಂತ್ರಿಕ
ಮೈಲುಗಲ್ಲು ಅಂತೇಳಿ ಬರ್ತದ. ರಾಷ್ಟ್ರಗಳ 2026ನ ಸಾಂಸ್ಕೃತಿಕ ಪ್ರವಾಸೋದ್ಯಮದ ಮತ್ತು ಕೃತಕ ಬುದ್ಧಿಮತ್ತೆ ಅಂತಂದ್ರ AI ಅನ್ನ ಏನ್ ಮಾಡಾಕತೈತಿ ಅಂದ್ರ ದ್ವಿವರ್ಷ ಅಥವಾ ಆಚರಿಸುವಂತ ರಾಜತಾಂತ್ರಿಕ ಸಂಬಂಧವನ್ನ 70ನೇ ವರ್ಷಕ್ಕೆ ಹೊಂದಿಕೆ ಆಗಿರುವಂತದ್ದು ಅಂತ ಹೇಳತ್ತ. ಓಕೆ, ಇನ್ನೊಂದು ಲಾಸ್ಟ್ 2 ಇದೆ, ಅದಾಯ್ತು ಅಂದ್ರೆ ಮುಗೀತು. ಹಿಂದೂ ಮಹಾಸಾಗರ ನೌಕಾ ವಿಚಾರ ಸಂಕಿರಣ ಅಂತೇಳಿ ಬರುತ್ತೆ. ಇದ್ರ ಬಗ್ಗೆ ಈಗಾಗಲೇ ಹೇಳಿನಿ. ಇಲ್ಲಿ ದೇಶಗಳು ನೋಡ್ಕೊಡ್ರಿ. ಸೊ ಇವು ಇಷ್ಟು ಇದಾವ ನೋಡ್ರಿ. ಇದನ್ನ ಇಷ್ಟು ನೋಡ್ಕೊಡ್ರಿ. ಇಲ್ಲಿ ಇದರಲ್ಲಿ ಮ್ಯಾಪ್ಗಳು ಮ್ಯಾಪ್ ಅಲ್ಲಿ ನೋಡ್ಕೋಬಹುದು, ಇದರಲ್ಲಿ ನೋಡ್ಕೋಬಹುದು. ಏನ್ ಹೇಳಾಕತೈತಪ್ಪ ಅಂತಂದ್ರ 2026 ಏನ್ ಹೇಳಾಕತೈತಿ ಅಂತಂದ್ರ ಇದನ್ನ ವೇದಿಕೆ ಆರಂಭಿತ ಅಥವಾ ಉದ್ಘಾಟನಾ ಸಮ್ಮೇಳನದಲ್ಲಿ ಏನ್ ಹೇಳಾಕತಿ, ಭಾರತದ ನೌಕೆ ತರಬೇತಿ ತಂಡವು ಇತ್ತೀಚೆಗೆ ಏನಾಗತೈತಿ ಇಂಡೋನೇಷ್ಯಾದ ಬೆಲಾವನ್ ಭೇಟಿಯನ್ನ ನೀಡಿತ್ತು. ಇಲ್ಲಿ ಹೋಗಿ ಭೇಟಿ ನೀಡಿದ್ರು. ಓಕೆ, ಇಲ್ಲಿ ಬರ್ತದೆ ನೋಡಿ ಇಂಡೋನೇಷ್ಯಾ. ಇಂಡೋನೇಷ್ಯಾ ಇಲ್ಲಿ ಕಂಡು ಬರ್ತದೆ, ಇದ್ರಾಗ ಇಲ್ಲಿ ಕಂಡು ಬರ್ತದೆ ನೋಡ್ಕೊಳ್ಳಿ. ಬೆಲಾವನ್ಗೆ ಭೇಟಿಯನ್ನ ನೀಡಿದ್ರ. ಈ ಭೇಟಿ ನೀಡಿದ ಸಂದರ್ಭದಲ್ಲಿ ಭಾರತ ಮಹಾಸಾಗರ ಅಥವಾ ಉಪಕ್ರಮದ ಅಡಿಯಲ್ಲಿ ಈ ಹಿಂದೂ ಮಹಾಸಾಗರ ಬರುತ್ತಲ್ಲ, 2008 ಓಷನ್ ನೆವೆಲ್ ಸಿಪೋಸಿಯಂ ಅಂತೇಳಿ ಬರ್ತದ. ಇದನ್ನ ಏನ್ ಮಾಡ್ತಾರ, ಸ್ವಯಂ ಪ್ರೇರಿತವಾಗಿ ವೇದಿಕೆಯನ್ನ ಪ್ರಾರಂಭ ಮಾಡ್ತಾರ. ಯಾವಾಗ? 2008ರಿಂದ. ಹಾಗಿತ್ತು ಅಂತಂದ್ರ ಇಲ್ಲಿ ಮಾನವೀಯ ನೆರವು ಅಥವಾ ವಿಪತ್ತು ಪರಿಹಾರ ಕೇಳಬಹುದು. ಇಂಡಿಯನ್ ಓಷನ್ ನೆವೆಲ್ ಇದು ಸಿಪೋಸಿಯಮ್ಸ್ ಅನ್ನೋದು ಯಾವ್ದಕ್ಕೆ ಸಂಬಂಧಪಟ್ಟದಂದ್ರ ಮಾನವೀಯ ನೆರವನ್ನ ಉದ್ದೇಶಕ್ಕಾಗಿ. ಇಲ್ಲಿ ಏನಪ್ಪಾ ಅಂದ್ರ 25 ಸದಸ್ಯ ರಾಷ್ಟ್ರಗಳು 9 ವೀಕ್ಷಕ ರಾಷ್ಟ್ರಗಳನ್ನ ಒಳಗೊಂಡಂತ ಅಧ್ಯಕ್ಷೀಯ ಸ್ಥಾನ ಪ್ರತಿ 2 ವರ್ಷಕ್ಕೊಮ್ಮೆ 2 ಇಯರ್ ಒಮ್ಮೆ. ಓಕೆ, 2 ಇಯರ್ ಒಮ್ಮೆ ಏನಾಗತ್ತಪ್ಪ ಅಂತಂದ್ರ ಈ ವರ್ಷಕ್ಕೆ ಬದಲಾವಣೆ ಆಗತ್ತ. ಹಾಗಿತ್ತಂದ್ರ ಭಾರತ 2025ರಲ್ಲಿ ಇತ್ತ ಅಂದ್ರೆ 2026 ಬರ್ತದೆ. 2027ರವರೆಗೂ ಈ ಭಾರತ ಅಧ್ಯಕ್ಷತೆಯವನ್ನ ವಹಿಸ್ಕೊಂಡಿರುವಂತದ್ದಾಗಿರತ್ತೆ. ನೆಕ್ಸ್ಟ್ ಹೇಳುವಂಥದ್ದು ಟಾಪಿಕ್ ಬಂದ್ಬಿಡೋಣ. ಓಕೆ, ಇನ್ನು ಹಿಂದೂ ಮಹಾಸಾಗರದ ನೌಕಾ ವಿಚಾರ ಸಂಕಿರಣ ಅಂತೇಳಿ ಬರುವಂಥದ್ದು. ಓಕೆನಾ, ಇದನ್ನು ಇನ್ನು ಮಹಾಸಾಗರದ ನೌಕಾ ವಿಚಾರ ಸಂಕಿರಣದಲ್ಲಿ ಒಂದು ಸ್ವಯಂ ಪ್ರೇರಿತ ಅಂತರ್ಗತದ ಮತ್ತು ಬಹುಪಕ್ಷೀಯ ಕಡಲ ವೇದಿಕೆ ಇದಾಗಿರುವಂತದ್ದು. 2008ರಲ್ಲಿ ಇದನ್ನ ಏನಾಗೈತಪ್ಪ ಅಂತಂದ್ರ ಸ್ಥಾಪನೆಯನ್ನ ಮಾಡಿರುವಂತದ್ದು. ಹಿಂದೂ ಮಹಾಸಾಗರ ಕರಾವಳಿ ರಾಜ್ಯಗಳ ನಡುವೆ ಈ ಕಡಲ ಸಹಕಾರವನ್ನ ಬಲಪಡಿಸುವ ಉದ್ದೇಶಕ್ಕಾಗಿ ಭಾರತ ನೌಕಾಪಡೆಯವನ್ನ ಇದನ್ನ ಪ್ರಾರಂಭವನ್ನ ಮಾಡಿತ್ತು. 2008ರಿಂದ 10ರವರೆಗೂ ಉದ್ಘಾಟನಾ ಅಧ್ಯಕ್ಷವಾಗಿ ಹೊರಹೊಮ್ಮಿದ್ದು ಭಾರತ ಆಗಿದೆ. ಯುಎ, ದಕ್ಷಿಣ ಆಫ್ರಿಕಾ, ಆಸ್ಟ್ರೇಲಿಯಾ, ಬಾಂಗ್ಲಾ, ಇರಾನ್, ಫ್ರಾನ್ಸ್, ಥೈಲ್ಯಾಂಡ್ ಸತತ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತದ್ದು. 2026ರಲ್ಲಿ ಭಾರತ ಮತ್ತೆ ಅಧ್ಯಕ್ಷತಾ ಸ್ಥಾನವನ್ನ ವಹಿಸಿಕೊಂಡಿರುವಂತದ್ದು. ಇದು 2 ವರ್ಷಗಳಿಗೊಮ್ಮೆ ಇದು ಅಧ್ಯಕ್ಷ ಸ್ಥಾನವನ್ನ ಬದಲಾವಣೆಯನ್ನ ಆಗ್ತದ. ಹಿಂದೂ ಮಹಾಸಾಗರದಲ್ಲಿ 25 ಸದಸ್ಯ ರಾಷ್ಟ್ರಗಳು ಹಾಗೆ ವೀಕ್ಷಣಾ ರಾಷ್ಟ್ರಗಳು ಅಂತೇಳಿ ಇಲ್ಲಿ ಎಷ್ಟಪ್ಪ ಅಂತಂದ್ರ 9 ವೀಕ್ಷಣಾ ರಾಷ್ಟ್ರಗಳನ್ನ ಬಂದಿರುವಂತದ್ದು. ಹಿಂದೂ ಮಹಾಸಾಗರದಲ್ಲಿ ಶಾಂತಿ, ಸ್ಥಿರತೆ ಅಥವಾ ಸುರಕ್ಷತೆ ಮಾರ್ಗಗಳನ್ನ ಕಾಪಾಡುವ ಉದ್ದೇಶಕ್ಕಾಗಿ ಇದನ್ನ ಸ್ಥಾಪನೆ ಮಾಡಿದ್ದಾರೆ. ಮಾನವೀಯ ಮತ್ತು ಭದ್ರತಾ ಸಲುವಾಗಿ ಪರಸ್ಪರತ್ವ ಕಾರ್ಯಸಾಧ್ಯತೆ ಅಥವಾ ವೃತ್ತಿಪರ ವಿನಿಮಯದ ಸಂಘಟಿತವಾದ ಪ್ರಕ್ರಿಯೆಯನ್ನು ಉತ್ತೇಜನ ಮಾಡುವಂಥದ್ದು. ಕಾರ್ಯತಂತ್ರದ ಸಂವಾದಕ್ಕಾಗಿ ನೌಕಾಪಡೆ ಮುಖ್ಯಸ್ಥರ ಸಮಾವೇಶದಲ್ಲಿ ಇಲ್ಲಿ ಏನಾಗ್ತಾರಪ್ಪ ಅಂದ್ರೆ ನಡೆಸುವಂಥದ್ದು. ನೌಕಾಪಡೆಯ ಮುಖ್ಯಸ್ಥರ ಭಾಗವಹಿಸ್ತಾರೆ. ಕಡಲ ವ್ಯಾಯಾಮ ಅಥವಾ ಸುಗಮಗೊಳಿಸುವ ಉದ್ದೇಶಕ್ಕಾಗಿ ಇಲ್ಲಿ ಭಾಗವಹಿಸಿರುವಂಥದ್ದು. ವಿಶೇಷವಾಗಿ ಕಾರ್ಯದ ಗುಂಪು ಅಂತ ಬರ್ತದೆ. ಇದನ್ನು ಕೂಡ ಏನಪ್ಪಾ ಅಂದ್ರ 3 ವಿಶೇಷ ಕಾರ್ಯ ಗುಂಪು ಅಂತಂದ್ರೆ ನಮ್ಮಲ್ಲಿ ಹೆಂಗದವಲ್ಲ ಅವು ಅಷ್ಟು ಭಾಗವಹಿಸುವಂತದ್ದಾಗಿರುತ್ತೆ. ಮಾನವೀಯ ನೆರವು ಬಹಳ ಇಂಪಾರ್ಟೆಂಟ್. ವಿಪತ್ತು ಬಂದಾಗ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಭಾಗವಹಿಸಬೇಕಾಗತ್ತೆ. ಈ ಕಡಲ ಭದ್ರತೆ ಅಂತಂದ್ರೆ ಏನಂತಂದ್ರ ಈ ಬ್ಯಾರೆದವ್ರು ನುಸುಳಾಕತ್ತಿದ್ರು, ಅಲ್ಲಿ ಏನಾದ್ರು ಭಯೋತ್ಪಾದನೆ ನಡೀತಿತ್ತು ಅಥವಾ ಇಲ್ಲಿ ಏನಾದ್ರೂ ಕಳ್ಳ ಸಾಗಾಣಿಕೆ ನಡೀತಿತ್ತು ಅಂದ್ರೆ ಇಂಥವೆಲ್ಲ ಏನ್ ಮಾಡ್ಬೇಕು, ಸ್ಟಾಪ್ ಅನ್ನ ಮಾಡ್ಬೇಕು. ಮಾಹಿತಿಯನ್ನ ಹಂಚ್ಕೋಬೇಕು ಪರಸ್ಪರ. ಈಗ ನಮ್ಮಲ್ಲಿ ಈ ಕಡೆ ಬರಾಕತ್ಯಾರ ಅಂತ ತಿಳ್ಕೊಡ್ರಿ. ಎಕ್ಸಾಂಪಲ್, ಈ ಕಡೆದಿಂದ ಯಾರೋ ಕಳ್ಳರು ಒಳಗ್ ಬಂದ್ರ ಅಂತ ತಿಳ್ಕೊಡ್ರಿ. ಇಲ್ಲಿ ಇಂಡೋನೇಷ್ಯಾದವ್ರಿಗೆ ಗೊತ್ತಿತ್ತು, ಹಂಗ ಬಿಡಂಗಿಲ್ಲ, ಇವ್ರು ಇಮಿಡಿಯೇಟ್ಲಿ ನಿಮ್ಮಲ್ಲಿ ಕಳ್ಳರು ಬರಾಕತ್ತಾರ ನೋಡು ಅಂತ ಹೇಳ್ಬೇಕು. ಹಂಗ ಕಡಲ ಕ್ಷೇತ್ರದ ಜಾಗೃತಿಯನ್ನ ಉತ್ತೇಜನ ಮಾಡ್ಬೇಕು. ಸಾಂಸ್ಥಿಕ ಸಂಯವನ್ನ ಬಲಪಡಿಸ್ಕೋಬೇಕು, ಒಬ್ರಿಗೊಬ್ರು ನೆರವನ್ನ ನೀಡ್ಬೇಕು. ಓಕೆ, ಇಲ್ಲಿ ನಮ್ದು ಪ್ಲೇ ಸ್ಟೋರ್ ಅಲ್ಲಿ ಏನಪ್ಪಾ ಅಂತಂದ್ರ ಆ್ಯಪ್ ಅನ್ನ ಇದೆ. ಈ ಆ್ಯಪ್ ಅನ್ನ ನೋಡ್ಬೋದು ನೀವು. ಇಲ್ಲಿ ಈಗಾಗಲೇ ಏನಪ್ಪಾ ಅಂದ್ರೆ 10,000+ ಆಗಿದೆ. ರೇಟಿಂಗ್ ನೋಡ್ಬೋದು ನೀವು 4.5. ಯಾಕೆ ರೇಟಿಂಗ್ ಆ ತರ ಹೋಗಿದೆ ಅಂದ್ರೆ 1600ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಸಿಗ್ತವೆ. ಪ್ರಶ್ನೆ ಪತ್ರಿಕೆ ಸರಿ, ಇವೆಲ್ಲ ಫ್ರೀನಾ? ಎಲ್ಲಾನು ಫ್ರೀ. ಮತ್ತೆ PC ದವರಿಗೆ ಮತ್ತೆ PSI ದವರಿಗೆ ಇಲ್ಲಿ ಕರೆಂಟ್ ಅಫೇರ್ಸ್ ನೋಟ್ಸು ಫ್ರೀ ಇದೆ, ವಿತ್ ಡೌನ್ಲೋಡ್ ಇದೆ. ಸರ್ KE ದವ್ರಿಗೆ ಏನಾದರೂ ಇದೆಯಾ? KE ಮತ್ತು KEA ದವ್ರಿಗೆ ಹಾಗೆ KPSC ಅವರಿಗೆ. ಓಕೆ, ಇಲ್ಲಿ ಇವರಿಗೆ ಕನ್ನಡ ಮೇನ್ಸ್ ರೈಟಿಂಗ್ ತರ ಕೊಟ್ಟಿರುವಂತದ್ದು 1 ಪೇಜ್ 1.5 ಪೇಜ್ ಗಟ್ಲೆ. ಇನ್ನು UPSC ಸರ್ ನಾನು ಇದರಲ್ಲಿ ಮಾಡ್ತಾ ಇದ್ದೀನಿ, ಇಂಗ್ಲಿಷ್ ಅಲ್ಲಿ ಇದ್ದೀನಿ ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ಇಂಗ್ಲಿಷ್ ಅಲ್ಲಿ ದಿನನಿತ್ಯ 6ರಿಂದ 8 ಪೇಜ್ ವರೆಗೂ ಪ್ರಚಲಿತ ಘಟನೆ ಈ 3ಕ್ಕೂ ನಾವು ಏನ್ ಮಾಡ್ತಾ ಇದೀವಿ, ಸೆಪರೇಟ್ ಆಗಿ ಕೊಡ್ತಾ ಇದೀವಿ. ಅದನ್ನ ಸರಿಯಾಗಿ ಸದುಪಯೋಗವನ್ನ ಪಡ್ಕೊಳ್ರಿ. ಹಾಗಿತ್ತು ಅಂತಂದ್ರ ಇಲ್ಲಿ ಏನದಲ್ಲ, ಈ ಕರೆಂಟ್ ಅಫೇರ್ಸ್ ಓಪನ್ ಆದ ಕೂಡಲೇ ಕರೆಂಟ್ ಅಫೇರ್ಸ್ ಫೋಲ್ಡರ್ ಬರುತ್ತೆ.
ಕರೆಂಟ್ ಅಫೇರ್ಸ್ ಫೋಲ್ಡರ್ ಬರುತ್ತೆ. ಈ ಕರೆಂಟ್ ಅಫೇರ್ಸ್ ಫೋಲ್ಡರ್ ಅನ್ನ ನೀವು ಓಪನ್ ಮಾಡಿದ್ರಿ ಅಂತಂದ್ರೆ ಓಕೆ, ನಿಮಗೆ ಏನ್ ಸಿಗತ್ತೆ, ಓಪನ್ ಮಾಡ್ತೀರಿ. ಓಪನ್ ಆದ ಬಳಿಕ ಡಿಸೆಂಬರ್ ಟು 2025 ಜುಲೈ ಅಂತೇಳಿ ಬರುತ್ತೆ. 2026 ಕರೆಂಟ್ ಅಫೇರ್ಸ್ ಸಿಗುತ್ತೆ ನಿಮಗೆ ಇಲ್ಲಿ. ಅದಾದ ಬಳಿಕ ಲೈವ್ ಅಥವಾ ಕಂಟೆಂಟ್ ಅಂತ ಬರುತ್ತೆ. ಕಂಟೆಂಟ್ ಓಪನ್ ಮಾಡಿದ್ರಿ ಅಂತಂದ್ರೆ ಅಲ್ಲಿ ಪ್ಲೇ ಲಿಸ್ಟ್ ಅನ್ನ ಬರುತ್ತೆ. ಅಲ್ಲಿ ನೀವು ಇದನ್ನ ನೋಡ್ಕೋಬಹುದು. ಸರ್ ನನಗೆ ಇದನ್ನ ಬಿಟ್ಟು ನನಗೆ ಬೇರೆ ಬೇಕಾಗಿದೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ತೀರಿ, ಪೇಡ್ ಕ್ಲಾಸಸ್ ಅಲ್ಲಿ ಹೋದ್ರಿ ಅಂತಂದ್ರ ಟೆಕ್ಸ್ಟ್ ಬುಕ್ ಬರುತ್ತೆ. ಟೆಕ್ಸ್ಟ್ ಬುಕ್ ಬರುತ್ತೆ, ಇಲ್ಲಿ ಓಪನ್ ಮಾಡ್ತೀರಿ ಫೋಲ್ಡರ್. ಆಮೇಲೆ 30 days ಎಸ್ಸೆ, 6 to 10th ಸೋಷಿಯಲ್ ಸೈನ್ಸ್ ಅಂತ ಇದೆ. ಈಗಾಗಲೇ ಇದ್ರದ್ದು ಕ್ಲಾಸ್ ಅನ್ನ ಮುಗಿದಿದೆ, ಅದನ್ನು ಸರಿಯಾಗಿ ಉಪಯೋಗನ ಪಡ್ಕೊಳ್ರಿ. ಯಾರೆಲ್ಲ ಜಾಯಿನ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾವು ನಾಳೆ ಒಂದು ಟಾಪಿಕ್ ಜೊತೆಗೆ ಸಿಗೋಣ. ಮತ್ತೆ ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಓದ್ಕೊಳ್ಳಿ. ಪರೀಕ್ಷೆ ಹತ್ರ ಬರ್ತಾ ಇದೆ. ಪ್ರತಿ ಸಂಡೆಗೂ ಎಕ್ಸಾಮ್ ಅನ್ನ ಇಡೋ ಪ್ಲಾನ್ಗಳಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಇದೆ ಅಂತ ಹೇಳ್ತಾ ನಾನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.